ಒಳ್ಳೆಯ ಮೈಕಟ್ಟು ಎಲ್ಲ ಸೌಂದರ್ಯಗಳು ಹದವಾಗಿ ಹೊಂದಿಕೊಂಡಿದ್ದ ಅವಳ ಶರೀರ ಚಂದಿರನ ಬೆಳಕಿನಲ್ಲಿ ಮಿಂಚ್ತಾ ಇತ್ತು. ಅವನ ಮನಸ್ಸು ನಾನಾ ರೀತಿಯಲ್ಲಿ ಬದಲಾಗ್ತಾ ಇದ್ರೆ ತನ್ನ ಗೆಳೆಯರು ಹೇಳಿದ ವಿಷಯಗಳು ನೆನಪಾಗಿ ಮೈ ಕಾವೇರ್ತಾ ಇತ್ತು. ಅವನ ಗೆಳೆಯರು ಬಸ್ ಪ್ರಯಾಣದಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಅವು ಎಷ್ಟರ ಮಟ್ಟಿಗೆ ನಿಜವೂ ತಿಳಿಯೋದು. ಆದರೆ ಏನೇ ಆದರೂ ಈ ಹುಡುಗಿಯನ್ನ ಹೇಗಾದರೂ ಎಂಜಾಯ್ ಮಾಡಲೇಬೇಕು ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನೀವು ಕೊನೆವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶಶಾಂಕ್ ಓಡಿ ಹೋಗಿ ಆ ಬಸ್ ಹತ್ತದೇ ಇದ್ರೆ ಈ ಕಥೆನೇ ಇರ್ತಾ ಇರಲಿಲ್ಲ. ತಡವಾದ ತಕ್ಷಣವೇ ಓಡೋಡುತ್ತಾ ಬಸ್ ಸ್ಟ್ಯಾಂಡ್ ಕಡೆಗೆ ಬಂದು ತನ್ನ ಊರಿಗೆ ಹೋಗುವ ಬಸ್ಸನ್ನ ಚಲಿಸುತ್ತಿರುವಾಗಲೇ ಹತ್ತದ. ಸುನಿಲ್ಗೆ ತಡ ಆಗ್ತಾ ಇರಲಿಲ್ಲ. ಆದರೆ ಅರ್ಧರಾತ್ರಿ 12 ಗಂಟೆಗೆ ತನ್ನ ರೂಮಿನಿಂದ ಬಸ್ ಸ್ಟ್ಯಾಂಡ್ಗೆ ಬರೋದಕ್ಕೆ ಬಸ್ಸುಗಳಿಲ್ಲದೆ ನೆಕ್ಸ್ಟ್ ಡೇ ಹಬ್ಬಕ್ಕೆ ಅನಿವಾರ್ಯವಾಗಿ ತನ್ನ ಊರಿಗೆ ಹೋಗಲೇಬೇಕು ಅಂಥೇಳಿ ನಡೆದುಕೊಂಡು ಬಂದಿದ್ರಿಂದ ತಡ ಆಯಿತು. ಹೇಗೋ ತಡವಾಗಿ ಆದರೂ ತನ್ನ ಊರಿನ ಬಸ್ಸನ್ನು ಹತ್ತಿ ನೋಡೋಷ್ಟರಲ್ಲಿ ಬಸ್ಸಿನಲ್ಲಿ ಎಲ್ಲಾ ಸೀಟುಗಳು ತುಂಬಿಕೊಂಡಿದ್ವು. ಕೇವಲ ಒಂದು ಸೀಟು ಮಾತ್ರ ಖಾಲಿ ಇತ್ತು. ಆದರೆ ಆ ಸೀಟಿನ ಪಕ್ಕದ ಸೀಟಿನಲ್ಲಿ ಈಗಾಗಲೇ ಒಬ್ಬ ಸುಂದರವಾದ ಹುಡುಗಿ ಕೂತ್ಕೊಂಡಿದ್ಲು. ಅವಳ ಸೌಂದರ್ಯವೆಲ್ಲ ಅವಳ ಆ ಕಿರಿದಾದ ಮುಖದಲ್ಲಿಯೇ ಇತ್ತು. ಅಷ್ಟೊಂದು ಬಿಳಿ ಅಲ್ಲ, ಕಪ್ಪು ಅಲ್ಲ, ಆದರೆ ಎದ್ದು ಕಾಣುವ ಅವಳ ಮೀನಿನಂತಹ ಕಣ್ಣುಗಳು, ಅವಳ ಮಧ್ಯದಲ್ಲಿ ನೇರವಾಗಿ ಉದ್ದವಾಗಿರುವ ಮೂಗು, ಅವಳ ಮುಖದಲ್ಲಿ ಒಂದು ರೀತಿಯ ದೈವಿಕ ಕಲೆ ಇತ್ತು. ಸರಳವಾದ ಗುಲಾಬಿ ಬಣ್ಣದ ಲಂಗ ಧಾವಣಿಯಲ್ಲಿ ಅವಳು ಪಕ್ಕಾ ಹಳ್ಳಿಯ ಮಲ್ಲಿಗೆ ಅಂತೆ ಕಾಣಿಸ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿನ ಕಾಂತಿ ಯಾರನ್ನಾದರೂ ಸೆಳೆಯುವಂತೆ ಇತ್ತು. ಬಸ್ ಹತ್ತಿ ಸುತ್ತಲೂ ಒಮ್ಮೆ ನೋಡಿ ಇನ್ನೇನ್ ಮಾಡೋದು ದೇವ್ರೇ ಅಂತ ಅನ್ಕೊಳುತ್ತಾ ಯಾವುದಾದ್ರೂ ಅದೇ ಆಗ್ಲಿ ಅಂಥೇಳಿ ನೇರವಾಗಿ ಹೋಗಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡ ಶಶಾಂಕ್. ಅಲ್ಲಿಯವರೆಗೆ ಅವನನ್ನ ಗಮನಿಸ್ತಾ ಇದ್ದ ಅವನು ಬಂದು ಪಕ್ಕದಲ್ಲಿ ಕುಳಿತ ತಕ್ಷಣ ಸ್ವಲ್ಪ ಇಕ್ಕಟ್ಟಿನಿಂದ ಅಲುಗಾಡಿದ್ಲು. ಸೀಟಿನಲ್ಲಿ ಅವನಿಂದ ದೂರವಾಗಿ ಸರಿದು ಕೂತ್ಕೊಂಡ್ಲು. ಅವಳೇನಾದ್ರೂ ಅಂತಾಳೋ ಅಂತ ಅನ್ಕೊಂಡಿದ್ದ ಶಶಾಂಕ್. ಅವಳು ಏನೋ ಅಂದೇ ಇದ್ದಾಗ ನಿಟ್ಟುಸಿರನ್ನ ಬಿಟ್ಟು ತಾನೂ ಕೂಡ ಅವಳಿಂದ ದೂರ ಸೆರೆದು ಕುಳಿತುಕೊಂಡ. ಅಷ್ಟರಲ್ಲೇ ಬಸ್ ಹೊರಟು ನಗರದ ರಸ್ತೆಗಳಲ್ಲಿ ಸಾಗತೊಡಗಿತು. ತಂಗಾಳಿ ಶರೀರಕ್ಕೆ ಹಾಯಾಗಿ ತಗಲ್ತಾ ಇರೋದ್ರಿಂದ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಇಲ್ಲದ ಶಶಾಂಕ್ ತಲೆಯನ್ನ ಸೀಟಿಗೆ ಒರಗಿಸಿ ಹಾಗೆ ನಿದ್ರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವಳು ಏನನ್ಕೊಂತಾಳೋ ಏನೋ ಸ್ವಲ್ಪ ಹೊತ್ತು ಎಚ್ಚರವಾಗಿದ್ದು ಆಮೇಲೆ ತಾನು ಕಣ್ಣನ್ನ ಮುಚ್ಚಿ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ಲು. ಬಸ್ಸಿನ ಕುಲುಕಾಟಕ್ಕೆ ಬಸ್ಸಿನಲ್ಲಿ ಇದ್ದವರೆಲ್ಲರೂ ಹಾಗೆ ನಿದ್ರೆ ಮಾಡಿದ್ರು. ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗ್ತಾ ಇತ್ತು. ಹಾಗೆ ನಿದ್ರೆಗೆ ಜಾರಿದ್ದ ಶಶಾಂಕ್ಗೆ 1 ಗಂಟೆ ನಂತರ ಯಾಕೋ ಎಚ್ಚರ ಆಯಿತು. ಕಣ್ಣು ತೆರೆಯುವಷ್ಟರಲ್ಲಿ ಪಕ್ಕದಲ್ಲೇ ಕುಳಿತಿದ್ದ ಹುಡುಗಿಯ ತಲೆ ಅವನ ಭುಜದ ಮೇಲಿತ್ತು. ಶಾಂಪೂ ಹಾಕೊಂಡಿದ್ದ ಅವಳ ಕೂದಲು ಅವನ ಮುಖದ ಮೇಲೆ ಆಡುತ್ತಾ ಏನೋ ಒಂದು ಸುಗಂಧವನ್ನ ಬೀರ್ತಾ ಇತ್ತು. ಶಶಾಂಕ್ 24 ವರ್ಷದ ಹುಡುಗ. ಆಗ ತಾನೇ ನವ ಯೌವನಕ್ಕೆ ಕಾಲಿಟ್ಟ ಗಂಡುಗಲಿ. ಅಂತಾದ್ರಲ್ಲಿ ಆ ಕಗ್ಗತ್ತಲ ರಾತ್ರಿ ಬಸ್ಸಲ್ಲಿ ಒಬ್ಬ ಸುಂದರ ಹುಡುಗಿಯ ಪಕ್ಕ ಕುಳಿತಿರೋದೇ ಅಲ್ಲದೆ ಅವಳ ತಲೆ ತನ್ನ ಭುಜದ ಮೇಲೆ ಬೀಳುತ್ತಾ ಕೆರಳಿಸ್ತಾ ಇದ್ರೆ ಒಂದು ಕ್ಷಣ ಅವನಿಗೆ ಹುಚ್ಚು ಹಿಡಿದಂತಾಯ್ತು. ಆ ಸಮಯದಲ್ಲಿ ಅವಳು ಏನಾದ್ರೂ ಗಲಾಟೆ ಮಾಡಿದ್ರೆ ಇಲ್ಲದ ಗಲಾಟೆ ಆಗುತ್ತೇನೋ ಅಂತನ್ನುವ ಒಂದು ಭಯ. ಇಂಥ ಅವಕಾಶ ಮತ್ತೆ ಬರೋದಿಲ್ವೇನೋ ಅಂತನ್ನುವಂತಹ ಗೊಂದಲಗಳು ಅವನನ್ನ ಕಾಡ್ತಾ ಇದ್ದು. ಯಾವುದಕ್ಕೂ ಒಳ್ಳೆಯದು ಅಂಥೇಳಿ ಸ್ವಲ್ಪ ಹೊತ್ತು ಅವಳನ್ನ ಗಮನಿಸತೊಡಗದ. ಯಾವುದೇ ಚಲನೆ ಇಲ್ಲದೆ ಹಾಯಾಗಿ ನಿದ್ರೆ ಮಾಡ್ತಾ ಇದ್ಲು ಅವಳು. ಅವನು ಮೆಲ್ಲಗೆ ತನ್ನ ತಲೆಯನ್ನ ಅವಳ ತಲೆಯ ಮೇಲೆ ಆನಿಸಿ ನಿದ್ರಿಸ್ತಾ ಇರುವಂತೆ ನಟಿಸೋದಕ್ಕೆ ಶುರು ಮಾಡ್ದ. ಬಸ್ ಗುಂಡಿಯಲ್ಲಿ ಬಿದ್ದು ಎದ್ದಾಗ ಅವಳು ಕ್ಷಣ ಕಾಲ ಕಣ್ಣು ಬಿಟ್ಲು. ಶಶಾಂಕ್ನ ಭುಜದ ಮೇಲೆ ತಲೆಯನ್ನ ಇಟ್ಟಿರೋದನ್ನ ಗಮನಿಸಿ ಅವಳು ತಕ್ಷಣ ಮುಜುಗರದಿಂದ ಸರಿಯಾಗಿ ಕೂತ್ಕೊಂಡ್ಲು. ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗಿದ್ವು. ಶಶಾಂಕ್ ನಗುತ್ತಾ, ಪರವಾಗಿಲ್ಲ, ನೀವು ಆರಾಮಾಗಿ ಮಲ್ಕೊಳ್ಳಿ ಅಂಥೇಳಿ ಬಹಳ ಸಭ್ಯವಾಗಿ ಹೇಳ್ದ. ಅವನ ಸಭ್ಯತೆಯನ್ನ ನೋಡಿ ಅವಳಿಗೆ ಅವನ ಮೇಲೆ ನಂಬಿಕೆ ಬಂತು. ಇಬ್ಬರ ನಡುವೆ ಸಣ್ಣದಾಗಿ ಒಂದು ಮಾತುಕತೆ ಶುರುವಾಯಿತು. ಅವಳ ಹೆಸರು ಸ್ನೇಹ ಅಂತ ತಿಳಿಯಿತು. ಅವಳು ತನ್ನ ಹಳ್ಳಿಯ ಹಬ್ಬದ ಬಗ್ಗೆ, ತನ್ನ ಕನಸುಗಳ ಬಗ್ಗೆ ಮುಗ್ಧವಾಗಿ ವಿವರಣೆಯನ್ನ ಕೊಟ್ಲು. ಶಶಾಂಕ್ಗೆ ಅವಳ ಮಾತುಗಳು ಮಧುರವಾಗಿ ಕೇಳಿಸ್ತಾ ಇದ್ವು. ಮತ್ತೆ ಅವಳು ನಿದ್ರೆಗೆ ಜಾರಿದಾಗ ಅವಳ ಕೂದಲಿನ ಸುವಾಸನೆ ಮೆದುಳಿಗೆ ಮತ್ತು ಏರಿಸೋದಕ್ಕೆ ಶುರುವಾಯಿತು. ತನ್ನ ಕೈಯನ್ನ ನಿದ್ರೆಯಲ್ಲಿ ಇಟ್ಟಂತೆ ಅವಳ ಕಾಲ ಮೇಲೆ ಇಟ್ಟ. ತನ್ನ ಹಸ್ತವನ್ನ ಸ್ವಲ್ಪ ಹೊತ್ತು ಅಲುಗಾಡಿಸದೆ ಅವಳ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದ.
ಅವಳಲ್ಲಿ ಯಾವುದೇ ಚಲನೆ ಇಲ್ಲದಿದ್ದರಿಂದ ಧೈರ್ಯ ಮಾಡಿ ತನ್ನ ಕೈಯನ್ನು ನೇರವಾಗಿ ಅವಳ ಕಡೆಗೆ ಸರಿಸ್ದ. ಅವನ ಕೈಗೆ ನುಣ್ಣಗೆ ತಗಲ್ತು. ಅವಳ ಶರೀರ ಅವನಿಗೆ ಬೇನೆಯಂತೆ ಮೇತಗೆ ಅನ್ನಿಸ್ತು. ಮೆಲ್ಲಗೆ ಅವಳ ಮಡಿಕೆಯ ಮೇಲೆ ಸವರಿದ ತಕ್ಷಣ ಮೈಯೆಲ್ಲ ಜುಮ್ಮಂತ. ನಿದ್ರೆಯಲ್ಲಿದ್ದ ಅವಳು ಅವನ ಕೈಯ ಸ್ಪರ್ಶಕ್ಕೆ ಅಲುಗಾಡಿದ್ಲೋ ಅಥವಾ ಮಾಮೂಲಿಯಾಗಿ ಅಲುಗಾಡಿದ್ಲೋ ತಿಳಿದು. ಆದರೆ ಸ್ವಲ್ಪ ಸೀಟಿನಲ್ಲಿ ಚಲಿಸಿದ್ಲು, ಅಂದರೆ ಅಲ್ಲಾಡದ್ಲು. ಸುತ್ತಲೂ ಕಗ್ಗತ್ತಲಿತ್ತು. ಯಾರು ಎಲ್ಲಿದ್ದಾರೋ ತಿಳಿಯದ ಆ ಸಮಯದಲ್ಲಿ ತನ್ನ ತೀರಾ ಹತ್ತಿರದಲ್ಲಿದ್ದ ಅವಳ ಸೌಂದರ್ಯ ಶಶಾಂಕನನ್ನ ಸುಮ್ಮನಿರೋದಕ್ಕೆ ಬಿಡ್ಡಿಲ್ಲ. ಆದರೆ ಅವಳ ಚಲನೆ ಅವನಲ್ಲಿ ಭಯವನ್ನ ಹುಟ್ಟಿಸ್ತು. ಅವಳು ಎಲ್ಲಿ ಎದ್ದು ತನ್ನನ್ನು ನೋಡ್ತಾಳು ಅಂತ ಅನ್ಕೊಂಡ ಶಶಾಂಕ್ ಕಣ್ಣು ಮುಚ್ಚಿ ನಿದ್ದೆ ನಟಿಸತೊಡಗದ. ಹಾಗೆ 1-2 ನಿಮಿಷ ಕಳೆದ್ರು ಅವಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದಿದ್ದಾಗ ಮೆಲ್ಲಗೆ ಕಣ್ಣು ಬಿಟ್ಟು ನೋಡ್ದ. ಎದುರು ಬರ್ತಾ ಇದ್ದ ವಾಹನದ ಬೆಳಕಿನಲ್ಲಿ ಅವಳ ತುಟಿಗಳು ಮಿಂಚುತ್ತಾ ಕಂಡುವು. ಕಣ್ಣುಗಳು ಇನ್ನೂ ನಿದ್ರೆಯಲ್ಲಿಯೇ ಇದ್ವು. ಈ ಸಲ ಅವಳ ಎದೆಯ ಕಡೆ ನೋಡಿದ ಶಶಾಂಕ್ ಕಣ್ಣುಗಳು ವಿಚಿತ್ರವಾಗಿ ಮಿಂಚಿದ್ವು. ಆ ಕತ್ತಲ ಬೆಳಕಿನಲ್ಲಿ ಅವನ ಕಣ್ಣಿಗೆ ಅವಳ ಶರೀರ ಹಸಿರಾಗಿ ಮಿಂಚುತ್ತಾ ಕಚಗುಳಿ ಕೊಡ್ತಾ ಇತ್ತು. ಒಳ್ಳೆಯ ಮೈಕಟ್ಟು, ಎಲ್ಲಾ ಸೌಂದರ್ಯಗಳು ಹದವಾಗಿ ಹೊಂದಿಕೊಂಡಿದ್ದ ಅವಳ ಶರೀರ ಚಂದಿರನ ಬೆಳಕಿನಲ್ಲಿ ಮಿಂಚ್ತಾ ಇತ್ತು. ಅವನ ಮನಸ್ಸು ನಾನಾ ರೀತಿಯಲ್ಲಿ ಬದಲಾಗ್ತಾ ಇದ್ರೆ ತನ್ನ ಗೆಳೆಯರು ಹೇಳಿದ ವಿಷಯಗಳು ನೆನಪಾಗಿ ಮೈ ಕಾವೇರ್ತಾ ಇತ್ತು. ಅವನ ಗೆಳೆಯರು ಬಸ್ ಪ್ರಯಾಣದಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಅವು ಎಷ್ಟರ ಮಟ್ಟಿಗೆ ನಿಜವೋ ತಿಳಿಯೋದು. ಆದರೆ ಏನೇ ಆದರೂ ಆ ಹುಡುಗಿನ ಹೇಗಾದ್ರೂ ಖುಷಿ ಪಡಲೇಬೇಕು, ಹಾಗೆ ಮಾಡದೇ ಇದ್ರೆ ಬಂಗಾರದಂಥ ಅವಕಾಶವನ್ನ ಹಾಳು ಮಾಡ್ಕೊಂಡಂತೆ ಅಂತ ಅನ್ಕೊಳ್ಳುತ್ತಾ ಅವಳ ಕಡೆ ನೋಡ್ದ. ಸುಂದರವಾಗಿದ್ದ ಅವಳ ತುಟಿಗಳು ನಿದ್ರೆಯಲ್ಲಿಯೇ ನಗ್ತಾ ಇದ್ವು. ಅವಳ ತುಟಿಗಳು ಬಿಲ್ಲಿನಂತೆ ಬಾಗಿ ನಗತಾ ಇದ್ರೆ ಅವಳ ಸೌಂದರ್ಯ ಇಮ್ಮಡಿಯಾದಂತೆ ಮಿಂಚುತ್ತಾ ಇತ್ತು. ಸುನಿಲ್ಗೆ ಒಂದು ಕ್ಷಣ ಏನೂ ಅರ್ಥ ಆಗ್ಲಿಲ್ಲ. ಶರೀರನಮ್ಮ ಎಳೆದು ನಿಟಾರಾಗಿ ಕುಳಿತಿದ್ದ ಅವಳ ಇದರ ಮೇಲೆ ಸರಿದು ಹೋಗಿ ಬಹಳ ಕೆರಳಿಸುವಂತಿತ್ತು. ತಾಳಲಾರದ ಶಶಾಂಕ್ ಅವಳ ಸೌಂದರ್ಯವನ್ನ ಕಣ್ಣಿನಿಂದಲೇ ಸವಿತಾ ಕುಳಿತಾ ಇದ್ದ. ಇದ್ದಕ್ಕಿದ್ದಂತೆ ಪಕ್ಕಕ್ಕೆ ವಾಲಿ ಅವನ ಕಡೆಗೆ ತನ್ನ ಮುಖವನ್ನ ಮಾಡಿ ಮಲ್ಕೊಂಡ್ಳು. ಅವಳು ನಿದ್ರೆಯಲ್ಲಿಯೇ ಎತ್ತ ತಿರುಗಿ ಮಲಗಿದ್ಲೋ ಅಥವಾ ಬೇಕಂತಲೇ ಎತ್ತ ತಿರುಗಿ ಮಲಗಿದ್ಲೋ ಅರ್ಥ ಆಗ್ಲಿಲ್ಲ. ಆದ್ರೆ ಅವಳ ಕೆನ್ನೆಗೆ ಮುಖ ತುಟಿಗಳು ತನಗೆ ಇಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇರ್ಬೇಕಾದ್ರೆ ಸುನಿಲ್ಗೆ ಇನ್ನೂ ಆಸೆ ಹೆಚ್ಚಾಯಿತು. ಸರಿಯಾಗಿ 1-2 ನಿಮಿಷಗಳ ನಂತರ ಅವಳ ಇದರ ಮೇಲೆ ಕೈಯನ್ನ ಇಟ್ಟ. ಅವಳು ಎದ್ದು ನೋಡಿದ್ರೆ ತಾನು ನಿದ್ರೆಯಲ್ಲಿಯೇ ಹಾಗೆ ಮಾಡಿದ್ದೇನೆ ಅಂಥೇಳಿ ಭಾವಿಸ್ಬೇಕು ಅಂತ ಕಣ್ಣು ಮುಚ್ಚಿ ಅವಳ ಇದರ ಮೇಲೆ ತನ್ನ ಕೈಯನ್ನ ಇಟ್ಟ. ಮೊಟ್ಟ ಮೊದಲ ಬಾರಿಗೆ ತನ್ನ ಮನಸ್ಸು ತುಂಬಿದ ಆಸೆಯಿಂದ ಮುಟ್ಟಿರೋದು ಅವನಿಗೆ ಬಹಳ ರೋಚಕವಾಗಿತ್ತು. ಅವಳು ಮತ್ತೆ ಅಲಗಾಡದ್ಲು. ಈ ಬಾರಿ ಮೊದಲಿನ ಸ್ಥಿತಿಗೆ ಬಂದು ಮತ್ತೆ ನೇರವಾಗಿ ಮಲ್ಕೊಂಡ್ಲು. ಈಗ ಸುನಿಲ್ಗೆ ಜಿಲೇಬಿಯಂತೆ ಕಾಣಿಸ್ತಾ ಇತ್ತು. ಈಗ ಸ್ವಲ್ಪ ಧೈರ್ಯ ಬಂದಂತಾಗಿ ತನ್ನ ತೋರು ಬೆರಳನ್ನ ಆ ಇದರ ಮೇಲೆ ನಾಟ್ಯವಾಡಿಸ್ತ. ಅವಳ 2 ಕೈಗಳು ಒಮ್ಮೆಗೆ ಅವನ ಕೈಯನ್ನ ಹಿಡಿದುಕೊಂಡ್ವು. ಅವಳ 2 ಕೈಗಳಿಂದ ತನ್ನ ಕೈಯನ್ನ ಹಿಡಿದುಕೊಂಡ ತಕ್ಷಣ ಸುನಿಲ್ಗೆ ಹೃದಯ ಬಡಿತ ಜೋರಾಯಿತು. ಟೆನ್ಷನ್ ಆಗೋಯ್ತು. ಒಂದು ಕ್ಷಣ ಅವನಿಗೆ ಏನೂ ಅರ್ಥ ಆಗ್ಲಿಲ್ಲ. ನಿದ್ರೆನಲ್ಲೇ ಇರುವಂತೆ ನಟಿಸ್ತಾ ಕಣ್ಣನ್ನ ಸ್ವಲ್ಪ ತೆರೆದು ಆ ಪಕ್ಕದ ಹುಡುಗಿಯನ್ನ ನೋಡ್ದ. ಅವಳ ಕಣ್ಣು ಮುಚ್ಕೊಂಡೇ ಇದ್ಲು. ಆದ್ರೆ ಅವಳ ಕೆಂಪು ತುಟಿಗಳು ಸ್ವಲ್ಪ ತೆರೆದು ಗುಂಡಗಾದಂತೆ ಸುನಿಲ್ಗೆ ಅನ್ನಿಸ್ತು. ಅವಳು ಅವನ ಕೈಯನ್ನ 2 ನಿಮಿಷಗಳ ಕಾಲ ಹಾಗೆ ಹಿಡಿದುಕೊಂಡ್ಲು. ಶಶಾಂಕ್ ಏನ್ ಮಾಡ್ಬೇಕು ಅಂತ ತಿಳಿದೆ ಹಾಗೆ ಗಾಢ ನಿದ್ರೆಯಲ್ಲಿದ್ದಂತೆ ನಡೆಸೋದಕ್ಕೆ ಶುರು ಮಾಡ್ದ. ಅವಳಿಂದ ತನ್ನ ಕೈಯನ್ನ ಎಳೆದುಕೊಂಡ್ರೆ ತಾನು ಎಚ್ಚರವಾಗಿದ್ದೇನೆಂತ ಹೇಳಿ ತಿಳಿದು ಹೋಗುತ್ತೆ ಅಂತ ಅನ್ನೋದು ಅವನ ಆಲೋಚನೆಯಾಗಿತ್ತು. ಯಾವುದಾದ್ರೂ ಆದ್ರೆ ಆಗ್ಲಿ ಬಿಡಿ ಅಂತ ಅನ್ಕೊಂಡು ಹಾಗೆ ಇದ್ದು ಕಣ್ಣು ಸ್ವಲ್ಪ ತೆರೆದು ಅವಳನ್ನ ನೋಡುತ್ತಾ ಉಳ್ಕೊಂಡ. ಲೈಟಾಗಿ ಹಿಂಗೆ ನೋಡ್ದ. 2 ನಿಮಿಷಗಳ ಕಾಲ ಹಾಗೆ ಅವನ ಕೈಯನ್ನ ಹಿಡಿದುಕೊಂಡಿದ್ಲು. ಆಮೇಲೆ 10 ನಿಮಿಷ ಅವನ ಏನ್ ಮಾಡಿದ್ರೂ ಅವಳು ಅಡ್ಡಿಪಡಿಸ್ಲಿಲ್ಲ. ಅವನೇನೇನ್ ಮಾಡಬೇಕು ಎಲ್ಲಾನೂ ಮಾಡ್ತಾ ಇದ್ದ. ಆ 10 ನಿಮಿಷ ಇಬ್ಬರು ಈ ಲೋಕವನ್ನ ಮರೆತು ಪರವಶರಾದರು. ಭಾವನೆಗಳು ಬೆಸೆದುಕೊಂಡವು. 10 ನಿಮಿಷಗಳ ನಂತರ ಅವಳು ನೀಡಿದ ಶಾಕ್ ಸುನಿಲ್ಗೆ ಜೀವನದಲ್ಲಿ ಮರೆಯಲಾಗದ ರೀತಿಯಲ್ಲಿ ನೆನಪುಳಿದು ಹೋಯ್ತು. ಅದೇನಂದ್ರೆ ಒಂದೇ ಬಾರಿತಿಗೆ ಅಳೋದಕ್ಕೆ ಶುರು ಮಾಡಿದ್ಲು. ಅಳತ್ಲೇ ಓಯ್ ನೀನೇನ್ ಮಾಡ್ತಾ ಇದ್ಯಾ ಪಾಪ ಅಂತ ಪಕ್ಕದ ಸಿಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಬಿಟ್ರೆ ನೀನ್ ಮಾಡ್ತಾ ಇರೋ ಕೆಲಸ ಇದಾ? ನಿಮ್ಮ ಗಂಡು ಜಾತಿ ಬುದ್ಧಿನೇ ಇಷ್ಟು. ಒಬ್ಬಂಟಿಯಾಗಿರೋ ಹುಡುಗಿ ಯಾರು ಕಂಡ್ರು ನೀವು ಹೀಗೆ ಮಾಡ್ತೀರಿ ಅಂಥೇಳಿ ಗಟ್ಟಿಯಾಗಿ ಕಿರ್ಚೋದಕ್ಕೆ ಶುರು ಮಾಡಿದ್ಲು. ಅವಳ ಕಿರಿಚಾಟ ಎಷ್ಟು ಗಟ್ಟಿಯಾಗಿ ಕೇಳಿಸ್ತಂದ್ರೆ ಬಸ್ಸಿನಲ್ಲಿದ್ದವರೆಲ್ಲರೂ ಒಮ್ಮೆಲೆ ಎಚ್ಚರಗೊಂಡರು.
ಡ್ರೈವರ್ ಕೂಡ ಬಸ್ಸನ್ನು ರಸ್ತೆಯ ಬದಿಗೆ ನಿಲ್ಲಿಸಿ ಲೈಟನ್ನು ಹಾಕಿದ ಬಸ್ ಒಳಗಡೆ. ಬಸ್ಸಲ್ಲಿ ಅವಳು ಇನ್ನೂ ಕಿರ್ಚ್ತಾ ಇರೋದ್ರಿಂದ ಎಲ್ಲರೂ ಅವಳ ಸೀಟಿನ ಬಳಿ ಗುಂಪುಗೂಡಿದ್ರು. ಅವಳ ಕಿರ್ಚಾಟಕ್ಕೆ ಅರ್ಧ ಜೀವ ಹೋಗಿ ದಂಗಾಗಿ ನೋಡ್ತಾ ಇದ್ದ ಶಶಾಂಕ್ನನ್ನ ನೋಡಿದ ತಕ್ಷಣ ಜನರಿಗೆ ವಿಷಯ ಅರ್ಥ ಆಯ್ತು. ಆ ಗುಂಪಿನಲ್ಲಿ ಒಬ್ಬ ವೀರ ಹೀರೋ ನೀಡಿದ ಮೊದಲ ಏಟು ಉಳಿದ ಜನರು ಗುದ್ದುದಕ್ಕೆ ದಾರಿ ಮಾಡಿಕೊಟ್ಟು. ಹಾಗೆ ಅವನನ್ನ ಆ ಬಸ್ಸಿನಿಂದ ಇಳಿಸುವವರೆಗೆ ಅವರ ಪೆಟ್ಟುಗಳ ಪರ್ವ ಶಶಾಂಕ್ ಹೇಳೋದನ್ನ ಕೇಳಿಸಿಕೊಳ್ಳದೇ ಸಾಗಿತ್ತು. ಬಸ್ಸಿನಲ್ಲಿ ಜನರು ಹೊಡೆದ ಹೊಡೆತಗಳಿಂದ ಆ ಪಕ್ಕದ ಸೀಟಿನ ಹುಡುಗಿಯ ಉದ್ದೇಶ ಅರ್ಥವಾಗದ ಸುನೀಲ್ಗೆ ಅದೇ ದೊಡ್ಡ ಸಮಸ್ಯೆ ಆಯಿತು. ಅಷ್ಟರವರೆಗೆ ಇದನ್ನೆಲ್ಲ ಗಮನಿಸ್ತಾ ಕುಳಿತಿದ್ದ ಹಿಂದಿನ ಸೀಟಿನ ಒಬ್ಬ ವ್ಯಕ್ತಿ ಪಕ್ಕದವನು ಹೇಳಿದ ಮಾತುಗಳು ಆ ಬಸ್ಸಿನ ಗದ್ದನದಲ್ಲಿ ಮರೆಯಾಗಿ ಹೋಗ್ಬಿಟ್ವು. ಯಾರಿಗೂ ಕೇಳಿಸ್ಲಿಲ್ಲ. ಹೆಣ್ಣಿನ ಮನಸ್ಸು ಆಕಾಶದ ಅಂಚು, ಸಮುದ್ರದ ಆಳ, ಯಾರಿಗೂ ಅರ್ಥ ಆಗೋದಿಲ್ಲ ಅಂತ. ಅಮಲಿನಲ್ಲಿ ಇಷ್ಟು ಹೊತ್ತು ಎಂಜಾಯ್ ಮಾಡಿದ ಅವಳು ಅವನನ್ನ ಹಾಗೆ ಹೊಡೆಸೋದಕ್ಕೆ ಕಾರಣವೇನೊಂದು ಯಾರಿಗ್ ಗೊತ್ತು ಅಂತಂದಾಗ, ಇದೆಲ್ಲ ನಿನಗೆ ಹೇಗೆ ಗೊತ್ತು, ಅವಳ ಸಹಕಾರವಿಲ್ಲದೆ ಅವನ ಕೈ ಅಷ್ಟರವರೆಗೆ ಹೋಗೋದಕ್ಕೆ ಸಾಧ್ಯವೇ ಅಂಥೇಳಿ ಬಾಯಿ ತೆರೆದು ಕೇಳೋದು ಪಕ್ಕದವನ ಸರದಿಯಾಗಿತ್ತು. ಆ ಹುಡುಗ ಮಾಡಿದ್ದು ಸರಿನಾ ತಪ್ಪಾ, ಆ ಹುಡುಗಿ ಮಾಡಿದ್ದು ಸರಿನಾ ಅಥವಾ ತಪ್ಪಾ? ಈ ಕಥೆಯಲ್ಲಿ ನಿಮ್ಮ ಅನಿಸಿಕೆ ಏನು ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ. ಬಾಯ್.